ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಶುಕ್ರವಾರದ ವ್ಲಾಗು. ಓಕೆ, ಇವಾಗ ಇದಕ್ಕೆ ಯಾರು ವಾಯ್ಸ್ ಕೊಟ್ಟಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಮಾತಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಟೊಮೊಟೊ, ಇದು ಈರುಳ್ಳಿ, ಇದು ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ರಿ. ಹಾಕ್ಕೊಳ್ರಿ, ಇನ್ನೊಂಚೂರು ಏನಾಗಲ್ಲ, ಡಬ್ದು ಐತಿ, ಸುರ್ಕೊಳ್ರಿ. ಸಾಕು, ನಾಳೆಗೆ ಒಂದು ಸ್ವಲ್ಪ ಬೇಕಾಗುತ್ತೆ. ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ತೋರಿಸಿದ್ನಲ್ಲ, ಅದನ್ನು ಹಾಕೊಂಬಿಡ್ರಿ. ಟೊಮೊಟೊ, ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋಕೆ ಹೋಗ್ಬೇಡ್ರಿ, ಹೇಳ್ತೀನಿ. ಸ್ವಲ್ಪ ನೀರು ಇರಿ, ಒಂದು ಲೋಟ ನೀರು ಇದು ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಬಿಡ್ರಿ ಕುಕ್ಕರ್ನ. ಆಮೇಲೆ ಉಪ್ಪು, ಒಂದು ಸ್ಪೂನ್ ಉಪ್ಪು ಹಾಕ್ರಿ. ಆಮೇಲೆ ಅರಿಶಿನ ಹಾಕ್ರಿ, ಒಂಚೂರು ಹಾಕಿರಾ? ಸಾಕ್ಬಿಟ್ರಿ. ಆಮೇಲೆ ಏನು ಹಾಕ್ತೀರಾ? ಕುಕ್ಕರ್ದು ಬಾಯಿ ಹಾಕ್ಬಿಟ್ರಿ, ಸಾಕು. ಇಷ್ಟೊತ್ತು ಮಾತಾಡಿದ್ದು ನಮ್ಮ ಯಜಮಾನರು ತೊಗರಿಬೇಳೆಗೆ ಹೋಗಿ ಕಡಲೆಬೇಳೆ ಅಂತ ಹೇಳ್ತಿದ್ದಾರೆ. ಇವತ್ತು ಸ್ವಲ್ಪ ತರಕಾರಿ ಹಾಕ್ಕೊಂಡು ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಅಪ್ಪ ಅಮ್ಮ ಊರಿಂದ ಬರ್ತಾಯಿದ್ರು, ನನಗೆ ಬಾಗಿನ ಕೊಡಬೇಕಿತ್ತಲ್ಲ. ಸೊ ಹಾಗಾಗಿ ಏನಾದರೂ ಮಾಡ್ಕೊಳ್ಳೋಣ ಅಡುಗೆನ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೇಳೆ, ಅದಕ್ಕೆ ಆಮೇಲೆ ಬೇರೆ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಇದನ್ನೆಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಒಂದು 5 ವಿಜಿಲ್ ಹೊಡೆಸ್ಕೊಬೇಕು. ಹಾಗೆ ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೋತಾ ಇದ್ದೀನಿ. ಇಲ್ಲ ಬೇಗ ಮುಗಿಬೇಕು. ಆಲ್ಮೋಸ್ಟ್ ಅವರು ಹತ್ತತ್ರ ಬಂದರು ಅಂತ ಫೋನ್ ಮಾಡಿದರು. ಹಾಗಾಗಿ ಬೇಗ ಅಡುಗೆ ಮಾಡ್ಕೋತಾ ಇದ್ದೀನಿ. ಅವ್ರು ಏನೂ ಊಟ ಮಾಡಿರಲಿಲ್ವಂತೆ. ಆಚೆ ಕಡೆ ಹೋಟೆಲ್ ಫುಡ್ ನಮ್ಮ ಅಪ್ಪಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಮನೇಲಿ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಮಾಡಿಕೊಂಡೆ. ಬೇಳೆ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ತರಕಾರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಬೀಟ್ರೂಟು, ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ, ಆಮೇಲೆ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಒಂದು 2 ವಿಜಿಲ್ ಹಾಕ್ಕೋಬೇಕು. ಅದಕ್ಕೆ ನಾನು ನಮ್ಮ ಅತ್ತೆ ಮಾಡಿಕೊಟ್ಟಿರೋ ಸಾಂಬಾರು ಪೌಡ್ರನ್ನ, ಸಾಂಬಾರು ಹಾಕೋ ಸೌಟಲ್ಲಿ 2 ಸೌಟ್ ಹಾಕ್ಕೊಂಡ್ರೆ ಅದಕ್ಕಿನ್ನೇನು ಬೇರೆ ಸಾಂಬಾರು ಪುಡಿ ಹಾಕೋ ಅವಶ್ಯಕತೆ ಇರಲ್ಲ. ನಮ್ಮ ಅತ್ತೆ ಮಾಡಿಕೊಟ್ಟಿರೋ ಸಾಂಬಾರು ಪುಡಿ ಇದು, ನಂಗೆ ತುಂಬ ಇಷ್ಟ. ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಕೂಗಿಸ್ಕೊಂಡ್ರೆ ನಮ್ಮದು ತರಕಾರಿ ಎಲ್ಲ ಬೆಂದು ಹೋಗ್ಬಿಡುತ್ತೆ. ಹಾಗೆ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಒಂದು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗಿಬಿಡ್ತು. ನನ್ನ ಅನ್ನ ಕೂಡ ರೆಡಿ ಆಗಿಬಿಟ್ಟಿದೆ. ನೆಕ್ಸ್ಟು ಸೈಡ್ಸಿಗೆ ಒಂದು ಸ್ವಲ್ಪ ಏನಾದರೂ ಮೊಟ್ಟೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮುದ್ದೆ ಒಂದು ಮಾಡಿಬಿಟ್ರೆ ಮುಗೀತು. ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ರೆಡಿ ಆಯಿತು. ಮೊಟ್ಟೆ ಕೂಡ ಬೇಯಿಸೋಕ್ಕಿಡ್ತಾ ಇದ್ದೀನಿ. ಸ್ವಲ್ಪ ಬೇಯಿಸ್ಬಿಟ್ಟು ಫ್ರೈ ಮಾಡಿಬಿಡೋಣ ಅಂತ. ಇಲ್ಲ ಟೈಮ್ ಆಗಿತ್ತು, ಬೇರೆ ಏನಾದರೂ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಖಾರ, ಅರಿಶಿಣದ ಪುಡಿ ಹಾಕ್ಕೊಂಡು ಎಣ್ಣೆಲಿ. ಹಾಗೆ ಮುದ್ದೆನ ತಿರ್ಕೊಳ್ಳೋಣ ಅಂತ ಮುದ್ದೆಗೆ ಇಟ್ಟೆ. ಮುದ್ದೆಗಿಡೋ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಬಂದುಬಿಟ್ಟಿದ್ರು. ಸೊ ಅವ್ರನ್ನೂ ವೆಲ್ಕಮ್ ಮಾಡಿಕೊಂಡೆ. ಖುಷಿಗೆ ಏನೂ ರೆಕಾರ್ಡ್ ಮಾಡ್ಕೊಳೋಕ್ಕಾಗಿಲ್ಲ, ತುಂಬ ದಿನ ಆದಮೇಲೆ ಬಂದಿದ್ದರು. ಅವ್ರು ಬಂದಮೇಲೆ ಮುದ್ದೆ ತಿರುವೋಣ ಅಂತ ಬಿಟ್ಟಿದ್ದೆ, ಯಾಕಂದರೆ ಆರೋಗ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ. ಅವ್ರು ಬಂದು ಕೈಕಾಲು ಮುಖ ತೊಳ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಮುದ್ದೆನೂ ತಿರ್ಕೊಂಬಿಟ್ಟಿದ್ದೆ. ನಾನು ನಾರ್ಮಲಾಗಿ ಕೋಲಲ್ಲಿ ತಿರುವಕ್ಕೆ ಹೋಗಲ್ಲ, ನನಗೆ ಅದು ಕಂಫರ್ಟೇಬಲಾಗಿ ಆಗೋಲ್ಲ. ನಾನು ಸೌಟಲ್ಲೇ ತಿರ್ಕೊಂಬಿಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗಬೇಕಿತ್ತು, ಯಾಕೆ ಅಂದರೆ ಅವರು ನನಗೇನಾದರೂ ಬಾಗಿನ ಕೊಡಬೇಕು ಅಂತ ಇದ್ದರು. ಸೊ ಹಾಗಾಗಿ ಆಚೆ ಹೊರಟಿದ್ದೀವಿ. ನಾನು ಅಮ್ಮ ಆಟೋಲ್ಲಿ ಹೋದ್ವಿ. ನಮ್ಮ ಅಪ್ಪ ಮತ್ತು ನಮ್ಮ ಯಜಮಾನರು ಗಾಡೀಲಿ ಬಂದರು. ಹಾಗೆ ಬರ್ತಾ ನಮಗೆ ಗಣಪತಿ ದರ್ಶನ ಕೂಡ ಆಗೋಯಿತು. ನಮಗೆ ಫಸ್ಟ್ ಗಣಪತಿ ದರ್ಶನ ಅದು, ಅದೆಲ್ಲ ನೋಡಿಕೊಂಡು ಹಾಗೆ ಹೋದ್ವಿ ಗೋಲ್ಡ್ ಪರ್ಚೇಸ್ಗೆ ಅಂತ. ಫಸ್ಟು ನಾನು ಅಂದ್ಕೊಂಡಿದ್ದೆ ಬುಗ್ಡಿ ಚುಚ್ಚಿಸ್ಬೇಕು ಅಂತ, ಬಟ್ ಅವರು ಬುಗ್ಡಿ ಗನ್ ಶಾಟ್ ಇಲ್ಲ, ಆಚಾರಿನ ಕರೆಸಿಬಿಟ್ಟು ಚುಚ್ಚಿಸ್ಬೇಕು ಅಂತಂದರು. ಸೊ ಹಾಗಾಗಿ ನಾನು ಕಿವಿ ಚುಚ್ಚಿಸ್ಕೊಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಗನ್ ಶಾಟ್ ಮಾಡಿಸೋಣ ಅನ್ನೋ ವಿಷಯಕ್ಕೆ. ಬಟ್ ಅದಾಗಿಲ್ಲ ಅಲ್ವಾ, ಸೊ ಹಾಗಾಗಿ ಬೇಡ ಅಂತಂದೆ. ಹಾಗಾಗಿ ನಮ್ಮಮ್ಮ ಅಂದರು ನನ್ನದು ಡೈಲಿ ವೇರ್ಗೆ ಚಿಕ್ಕ ಒಲೆ ಹಾಕ್ಕೊಳ್ತೀನಿ, ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಒಂದು ಒಲೆ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು.
ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಓಕೆ, ಇಲ್ಲಾಂದರೆ ಗೋಲ್ಡೆಲ್ಲ ನೋಡ್ತೀವಿ. ಗೋಲ್ಡು ಮತ್ತು ಡೈಮಂಡ್ ಎರಡರಲ್ಲಿ ನೋಡಿದ್ವಿ. ಒಂದು ಸ್ವಲ್ಪ ಅಮೌಂಟ್ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇದ್ದರೆ ಡೈಮಂಡೇ ತಗೊಳ್ಳೋಣ ಅಂತ. ಆಮೇಲೆ ಬೇಡ ಅಂತ ಹೇಳಿ ಗೋಲ್ಡ್ಗೆ ಫಿಕ್ಸ್ ಆದ್ವಿ. ನಮ್ಮ ಅಮ್ಮಂಗಂತೂ ಡಿಸೈನ್ಗಳು ಇಷ್ಟನೇ ಆಗ್ತಾ ಇರಲಿಲ್ಲ ಯಾವುದೂ. ಕೊನೆಗೆ ನನಗೊಂದು ಒಲೆ ತುಂಬ ಇಷ್ಟ ಆಗಿತ್ತು. ನನಗೆ ಆ ಡಿಸೈನು ಮುಂಚೆಯಿಂದನೂ ಅಂದ್ಕೊಂಡಿದ್ದೆ ಈ ಪ್ಯಾಟರ್ನಲ್ಲಿ ನನ್ನ ಹತ್ರನೂ ಒಂದಿರಲಿ ಅಂತ. ಸೊ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತಂದ್ಬಿಟ್ಟು ಅದನ್ನೇ ತೊಗೊಂಡ್ಬಿಟ್ಟು ಮನೆಗೆ ಹೋದ್ವಿ. ಹಾಗೆ ಮನೆಗೆ ಹೋಗ್ತಾ ಸ್ವಲ್ಪ ಫಿಶ್ ನೋಡಿದ್ರು ನಮ್ಮಮ್ಮ, ಅದಕ್ಕೆ ಫಿಶ್ ಮಾಡಿಕೊಡೋಣ ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ಫಿಶ್ಶು ತೊಗೊಂಡು ಹೋದ್ವಿ. ಮನೆಗೆ ಬಂದ ಕೂಡಲೇ ನಮ್ಮಮ್ಮ ನಂಗೆ ಬಾಗಿನಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ನಮ್ಮ ಈ ವಿಡಿಯೋಗ್ರಫಿ ಮಾಡಿರೋದು ನಮ್ಮಪ್ಪ. ತವ್ರ ಮನೆಯಿಂದ ಅಪ್ಪ ಅಮ್ಮ ಬರ್ತಾರೆ ಅನ್ನೋದೇ ಒಂಥರ ಖುಷಿ. ಅದರಲ್ಲೂ ಈ ಬಾಗಿನ ಅನ್ನೋದು ಕಾನ್ಸೆಪ್ಟು ಅದು ಯಾರು ಮಾಡಿರೋದೋ ಗೊತ್ತಿಲ್ಲ, ಬಟ್ ಅದೇನೋ ಒಂಥರ ಚೆನ್ನಾಗಿದೆ. ಎಲ್ರಿಗೂ ಈ ಟೈಮಲ್ಲಿ ಬಾಗಿನ ಸಿಗ್ತಾ ಇರುತ್ತೆ, ಏನೋ ಒಂಥರ ಖುಷಿ. ದೊಡ್ಡದೋ ಚಿಕ್ಕದೋ ಅವ್ರವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಾರೆ. ಅದು ಏನನ್ನ ಕೊಡಲಿ, ಬಟ್ ಅದೇನೋ ಒಂದು ಆ ಕಡೆಯಿಂದ ನಮ್ಮ ತವ್ರ ಮನೆಯದು ಅಂತ ಒಂದು ಚಿಕ್ಕ ಹುಲ್ಕಡ್ಡಿ ಸಿಕ್ಕಿದ್ರೂ ತುಂಬ ಖುಷಿ ಆಗ್ಬಿಡುತ್ತೆ ಹೆಣ್ಮಕ್ಳಿಗಂತೂ. ಅದು ಪರ್ಟಿಕ್ಯುಲರಾಗಿ ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗೋ ಫೀಲಿಂಗು. ಸೊ ನನಗಂತೂ ಅಪ್ಪ ಅಮ್ಮ ಬಂದಿರೋದೇ ಒಂದು ಖುಷಿ. ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಯಾರೇ ಆಗಲಿ ನಂಗೆ ಬಾಗಿನ ಕೊಡಬೇಕು ಅಂತ ಬಂದಾಗ 1 ಮಂತ್ ಮುಂಚೆಯಿಂದನೇ ಈ ಸಲ ಏನು ಕೊಡೋಣ ತಂಗಿಗೆ ಅಂತೆಲ್ಲ ಅವರೆಲ್ಲ ಮಾತಾಡ್ಕೋತಾ ಇರ್ತಾರೆ. ನನಗೆ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಮ ಅಣ್ಣ ಆಗಿರಲಿ, ನಮ್ಮ ಅತ್ತಿಗೆ ಆಗಿರಲಿ, ನಮ್ಮ ಅಪ್ಪ ನಮ್ಮ ಅಮ್ಮ ಯಾರೇ ಆಗಿರಲಿ ನನಗೆ ಯಾವತ್ತೂ ಪ್ರೀತಿಲಿ ಸ್ವಲ್ಪನೂ ಕಡಿಮೆ ಮಾಡಿಲ್ಲ. ಬಾಗಿನ ಅಂತ ಬಂದಾಗ ನನಗಿನ್ನ ಜಾಸ್ತಿ ಎಕ್ಸೈಟ್ಮೆಂಟ್ ನಮ್ಮ ಅಮ್ಮಂಗೇ ಇರುತ್ತೆ. ಬಾಗಿನ ಎಲ್ಲ ಕೊಟ್ಟಿದ್ದಾದಮೇಲೆ ನೆಕ್ಸ್ಟು ಅಡುಗೆ ಮಾಡಬೇಕಿತ್ತು. ಅದೇ ಮೀನು ತಂದಿದ್ವಲ್ಲ, ಸೊ ಅದನ್ನು ಸ್ವಲ್ಪ ತವಾ ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು 3-4 ಪೀಸ್ ತಲೆ ಇತ್ತಲ್ಲ, ನಮ್ಮಮ್ಮ ಹೇಳಿದ್ರು ಸ್ವಲ್ಪ ಸಾಂಬಾರು ಥರ ಮಾಡ್ಕೊಳ್ಳೋಣ ಬಿಡು, ತಲೆ ಎಲ್ಲ ಹಾಕಿಬಿಟ್ಟು ಉಳ್ದಿದ್ದು ಫ್ರೈ ಮಾಡ್ಕೊಳ್ಳೋಣ ಅಂತಂದರು. ಹಾಗಾಗಿ ಮೀನು ಸಾಂಬಾರು ಮಾಡ್ತಾಯಿದ್ದೀವಿ ಕುಂದಾಪುರ ಸ್ಟೈಲು. ನಮ್ಮ ಕಡೆ ಕುಂದಾಪುರ ಸ್ಟೈಲಲ್ಲಿ ನಮ್ಮಮ್ಮ ಸಾಂಬಾರು ಮಾಡ್ತಾಯಿದ್ರು. ಅಮ್ಮ ಬಂದರೆ ನಂಗೆ ಎಷ್ಟೋ ಕೆಲಸ ರಿಲೀಫ್ ಆಗುತ್ತೆ. ಅಮ್ಮ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಏನಿಲ್ಲ, 1-2 ಟೊಮೆಟೊ, 1 ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು 2-3 ಸ್ಪೂನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಇವಾಗ ಹಾಕ್ತಾ ಇರೋದು ನಮ್ಮಮ್ಮ ಮಾಡಿಕೊಟ್ಟಿರೋ ಸಾಂಬಾರು ಪೌಡ್ರು. ನಾನು ಖಾರದ ಪುಡಿ ಹಾಕ್ಕೊಂಡು ಅಡುಗೆ ಮಾಡಬೇಕಾದ್ರೆ ನಮ್ಮಮ್ಮ ಕೊಟ್ಟಿರೋ ಸಾಂಬಾರು ಪೌಡ್ರ್ ಹಾಕ್ಕೋತೀನಿ, ಇಲ್ಲಾಂದರೆ ನಮ್ಮ ಅತ್ತೆ ಕೊಟ್ಟಿರೋ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಅಡುಗೆ ಮಾಡ್ಕೋತೀನಿ. ಖಾರದ ಪುಡಿ, ಸಾಂಬಾರು ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಹುಣಸೆಹಣ್ಣು, ಆಮೇಲೆ ಕಾಯಿ ತುರಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಬೇಕು. ಅದು ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗಬೇಕು. ಇನ್ನೊಂದು ಕಡೆ ನಾನು ಫಿಶ್ ಫ್ರೈಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು, ಸಾಲ್ಟು, ಸ್ವಲ್ಪ ಅರಿಶಿಣ ಪೌಡ್ರು, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಫಿಶ್ಗೆ ಮಸಾಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಫ್ರೈ ತಿನ್ನೋದಕ್ಕೆ. ಕೆಲವರು ಮೊಟ್ಟೆ ಹಾಕ್ತಾರೆ, ನಾನು ಇದರಲ್ಲಿ ಮೊಟ್ಟೆ ಹಾಕಿಲ್ಲ. ಮಸಾಲೆ ಎಲ್ಲ ರುಬ್ಕೊಂಡು ಅದನ್ನು ಇದಕ್ಕೆ ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಸಾಂಬಾರು ಸ್ವಲ್ಪ ಕುದಿ ಬಂದಮೇಲೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಯಾಕೆಂದರೆ ನಮ್ಮ ಕಡೆ ಸ್ವಲ್ಪ ಸಿಕ್ಕಾಗಿರುತ್ತೆ ಸಾಂಬಾರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಸಾಲೆ ಎಲ್ಲ ನೀಟಾಗಿ ಸ್ವಲ್ಪ ಬೆಂದ ಮೇಲೆ ಅದ್ರ ತುಂಬ ಇಷ್ಟ ಹೋದ್ಮೇಲೆ ನಮ್ಮನೇಲಿ ನಮ್ಮ ಯಜಮಾನ್ರು ಫಿಶ್ ಜಾಸ್ತಿ ತಿನ್ನಲ್ಲ, ಸಾಂಬಾರು ತಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾನು ಜಾಸ್ತಿ ಮಾಡ್ಕೊಳಲ್ಲ. ಅದಾದಮೇಲೆ ಒಂದೊಂದು ಕಡೆ ಫ್ರೈ ಮಾಡ್ಕೊಂಬಿಟ್ರೆ ಮುಗ್ದೋಯ್ತು.
ಅದಕ್ಕೆ ಬೇಗ ಬೇಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಜರ್ನಿ ಮಾಡಿ ತುಂಬ ಸುಸ್ತಾಗಿತ್ತಲ್ವ, ಹಾಗಾಗಿ ಬೇಗ ಬೇಗ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟು. ಇದಾಗಿತ್ತು ಇವತ್ತಿನ ಬ್ಲಾಗು. ನಾಳೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.